ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ. ಕರ್ನಾಟಕದಲ್ಲಿ ಮೈಸೂರು ಮೂಡ ಹಗರಣ ಪರ ವಿರೋಧಿಗಳು ಮತ್ತು ರಾಜ್ಯಪಾಲರ ಮೇಲೂ ಪರ ವಿರೋಧಿಗಳು ಏನೆಲ್ಲ ನಡೀತಾ ಇದೆ. ರಾಜ್ಯದ ರಾಜಕಾರಣ ಜನಜೀವನ ಒಂದು ರೀತಿ ಕಲುಷಿತ ಆಗ್ತಾ ಇದೆ. ಕರ್ನಾಟಕದ ಸಂಸ್ಕೃತಿ ಸಂಸ್ಕಾರಗಳು ಮಹಾರಾಜರ ಕಾಲದಿಂದ ಕಾಪಾಡಿಕೊಂಡು ಬಂದಿದ್ದಂಥ ಗಂಧದ ಮಲ್ಲಿಗೆಯ ಸುವಾಸನೆ ನಾಡಿನಲ್ಲಿ ದುರ್ವಾಸನೆ ಆಗ್ತಾ ಇದೆ. ಬನ್ನಿ ಶಿವಕುಮಾರ್, ಬನ್ನಿ, ನೋಡಲಿಲ್ಲ. ಬನ್ನಿ. ಹಾಗಾಗಿ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ, ಶಾಸಕರು, ಪಕ್ಷದ ಕಾರ್ಯಕರ್ತರುಗಳು ರಾಜ್ಯಪಾಲರನ್ನು ಅತ್ಯಂತ ಕೆಟ್ಟ ಭಾಷೆಯಿಂದ ನಿಂದಿಸ್ತಕ್ಕಂಥದ್ದು, ಅಪಾದನೆ ಮಾಡ್ತಕ್ಕಂಥದ್ದನ್ನು, ಅವ್ರನ್ನ ಒಂಥರ ಹೀಗಳಿತಾ ಇರ್ತಕ್ಕಂಥದ್ದು ನಾಡಿಗೆ ಗೌರವ ತರುವಂಥದ್ದನ್ನು, ನಾಡಿಗೆ ಗೌರವ ತರುವುದು. ಇದನ್ನು ಕರ್ನಾಟಕದ ಜನತೆ ನಾವೇ ನಮ್ಮನ್ನು ಅಪಮಾನ ಮಾಡಿಕೊಂಡಂಗೆ ಆಗ್ತಾಯಿದೆ. ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಮಾನ, ರಾಜಕಾರಣ ಹರಾಜಾಗ್ತಾ ಇದೆ. ನಿನ್ನೆ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರು ಪರಸ್ಪರ ನಿಂದನೆ ಯಾರೂ ಮೆಚ್ಚುವಂಥದ್ದಲ್ಲ. ಜಾಗತಿಕ ಜಗತ್ತಿನ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯ ಜನಾದೇಶ ಪಡೆದಂಥ ಸರ್ಕಾರದ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು, 7 ಕೋಟಿ ಜನರ ನಾಯಕ ಸಿದ್ದರಾಮಯ್ಯನವರು, ಅವರು ಪರಸ್ಪರ ಒಬ್ರಿಗೊಬ್ರು ಮಾತಾಡಿದ್ದಿದೆಯಲ್ಲ, ನಿನ್ನ ಅರೆಸ್ಟ್ ಮಾಡ್ತೀನಿ, ನೀನು ಯಾವನು, ತೋತು ಯಾರು ಒಂಥರ ಜನ ಗೇಲಿ ಒಳಗಾಗ್ತಾ ಇದ್ದೀರ. ನೀವ್ಯಾರು ನಿಮ್ಮ ಪಾರ್ಟಿಯವ್ರು ಚಪ್ಪಾಳೆ ಹೊಡಿಬೋದು ನೀವು ಮಾತಾಡಿದಾಗ, ಬಟ್ ನೀವು ಕರ್ನಾಟಕದ ಜನರ ಗೇಲಿಗೆ ಒಳಗಾಗ್ತಾ ಇದ್ದೀರಿ. ಎಚ್ಚರ ಇರಬೇಕು. ಹಾಗಾಗಿ ಮತ್ತು ಮೈಸೂರಿನಿಂದ ಹೊರಹೊಮ್ಮಿದಂಥ ಸಿದ್ದರಾಮಯ್ಯನವರೇ, ನಿಮ್ಮ ಮೂಗಿನಡಿಯೇ ಮೂಡ ವಾಸನೆ ಜಾಸ್ತಿ ಆಗ್ತಾ ಇದೆ. ಬನ್ನಿ, ಇಲ್ಲಿ ಬನ್ನಿ ಸರ್, ಬನ್ನಿ, ಹಿರಿಯ ಕಲಾವಿದರು ಇಲ್ಲಿ ಬನ್ನಿ ಸರ್. ನಿಮ್ಮ ಮೂಗಿನಡಿಯೇ ಮೂಡಾದಲ್ಲಿ ಇದನ್ನು ಮತ್ತು ಕೈ ಕೆಲಸ ಮುಂದುವರಿತಾನೇ ಇದೆ. ಇಲ್ಲಿ ತಿರುಗಾರ ಸೈಟ್ ಕೊಡುವಂಥದ್ದು, ತಿದ್ದುವಂಥದ್ದು, ಮಾಡುವಂಥದ್ದು ಎಲ್ಲರೂ ಕೂಡ. ಹೆಲಿಕಾಪ್ಟ್ರಲ್ಲಿ ಬಂದು UD ಮಿನಿಸ್ಟ್ರು ಫೈಲ್ಸ್ ಎಲ್ಲ ಹೊತ್ಕೊಂಡು ನಾವಾಗ ಅದಕ್ಕೆ ಪ್ರೆಸ್ನವ್ರ ಜೊತೆ ಮಾತಾಡಿದಾಗ ನನಗೆ ಸರಿ ಇಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ನನಗೊಂದು ನೋಟಿಸ್ ಕೊಡ್ತಾರೆ. ಯಾರು? UD ಮಿನಿಸ್ಟ್ರು ನನಗೆ ನಿಮ್ಮ ಮೇಲೆ 50 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತಕ್ಕಂಥದ್ದು. ಈಗೇನಾಗಿ ನೀವು ತೊಗೊಂಡಾಗ ಏನು ಮಾಡಿದ್ರಿ? ಅದನ್ನು ಮೂಡಾದಲ್ಲಿ ಕದ್ದು ಹೊತ್ಕೊಂಡು ಹೋದಂಥ ಕದ್ದು, ಇಟ್ಸ್ ಎ ಥೆಫ್ಟ್, ಇಟ್ ಅಮೌಂಟ್ಸ್ ಟು ಥೆಫ್ಟ್. ಕಡ್ತಿಗಳನ್ನ ತಿದ್ದಿ ಇವತ್ತು ವೈಟ್ನರ್ ಹಾಕಿ ತಿಂತಾ ಇದ್ದೀರಾ. ಶ್ರೀಮತಿ ಪಾರ್ವತಿಯವರು ಮೂಡಕ್ಕೆ ಬರೆದಂಥ ಕಾಗದವನ್ನೇ ವೈಟ್ನರ್ ಹಾಕಿ ತಿದ್ದಿದ್ದೀರ. ಸೊ ಅಲ್ಲಿಗೇನಾಯಿತು? ನೀವೇನೇನು ಮಾಡ್ತಾಯಿದ್ದೀರಿ ಅಂತ ಇಟ್ ಪ್ರೂವ್ಸ್. ಚೇ ಯಾವ ಕಾಲಕ್ಕೂ ಈ ಥರ ಯಾವುದು ಆಗಿರಲಿಲ್ಲ. ಯಾವುದಿದು? ಮೈಸೂರು, ಸಿದ್ದರಾಮಯ್ಯನವರು ಮೈಸೂರು, ಇಲ್ಲಿ ಇಷ್ಟೆಲ್ಲ ಆಗ್ತಾಯಿದೆ ಅಂತಂದರೆ ಯಾರಿಗೆ ಹೇಳ್ಕೊಳ್ಳೋಣ ಇದ್ದೀರ? ನಾನು ಯಾರಿಗೆ ಹೇಳ್ಕೊಳ್ಳೋಣ? ಇಷ್ಟೊತ್ತಿಗೆ ಫೈಲ್ ಕಳುವು ಮಾಡಿದ್ದಕ್ಕೆ ಮಿನಿಸ್ಟ್ರ್ ಮೇಲೆ ಒಂದು ಥೆಫ್ಟ್ ಕೇಸ್ ಆಗಬೇಕಾಗಿತ್ತು. ಯಾರನ್ನು ಹೇಳಿ ಕೇಳಿ ತೊಗೊಂಡೋದ್ರು ಅವರು?
ಮತ್ತು ಇಬ್ಬರು ಮೂಡಾ ಕಮಿಷನರ್ ಮೇಲೆ ಇಷ್ಟೊತ್ತಿಗೆ ಕಳ್ಳತನದ ಕೇಸ್ ಹಾಕಿ ಅವ್ರ ಮೇಲೆ ಕರಪ್ಷನ್ ಕೇಸ್ ಹಾಕಿ ಇಷ್ಟೊತ್ತು ಒಳಗೆ ಹಾಕಬೇಕಾಗಿತ್ತು ಅವ್ರನ್ನ. ಯಾಕೆ ಇನ್ನು ಮಾಡಲಿಲ್ಲ ಅದನ್ನ? ಅವರಿನ್ನೂ ಹೊರಗಡೆನೇ ಇದ್ದಾರೆ. ಅವ್ರ ಮೇಲೆ ಒಂದು ಕೇಸ್ ಹಾಕೋಕ್ಕಾಗಲಿಲ್ಲ ನೀವು ಇನ್ನೂ ಸರ್ಕಾರ. ಕಾರಣ ಏನು? ನಿಮ್ಮ ಪರವಾಗಿದ್ದಾರೆ ಅಂತವರು. ಸರಿಯಾಗ್ತಾ ಇಲ್ಲ. ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದ್ರು ಮುಖ್ಯಮಂತ್ರಿಗಳಾದಿಯಾಗಿ ಏನೂ ಆಗಿಲ್ಲ. ಅಲ್ಲೇನಾಗಿದೆ? ಏನೂ ಆಗಿಲ್ಲ. ಚೇಚೆ ಜನಕ್ಕೆ ಗೊತ್ತಿದೆ ಏನಾಗಿದೆ ಇಲ್ಲಿ ಅಂತ. ಪಾಪ ಒಬ್ಬರು MLC ಅವರೊಬ್ಬರು ಬಾಂಗ್ಲಾ ಮಾದರಿಯಲ್ಲಿ ರಾಜ್ಯ ಭವನದ ಒಳಗೆ ನುಗ್ಗಿ ರಾಜ್ಯಪಾಲರ ಆಚೆ ಎಲ್ಲಿರಿ? ಎಲ್ಲಿದ್ದೀರಾ ನೀವು? ಇದೇನು ಡೆಮೋಕ್ರೆಟಿಕ್ ಕಂಟ್ರಿನಾ? ಯಾವ ಥರ ಇದೆ? ಛೇ 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 ಛೇ. ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಒಬ್ಬರು ಪರಿಷತ್ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಹಾಗೆ ಹೇಳ್ತಾ ಹೋದರೆ ಯಾರಿಗಿದು? ಹಾಗಾದರೆ ಏನು ಗೂಂಡಾ ರಾಜ್ಯನ ಇದು? ಸಿದ್ದರಾಮಯ್ಯನವರೇ, ಯು ಆರ್ ಸ್ಟಿಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ನೀವು ಕರ್ನಾಟಕದ ಮುಖ್ಯಮಂತ್ರಿ. ಯಾಕೆ ಮರಿತಾ ಇದ್ದೀರಿ ಅದನ್ನು? ಈ ಗೊಂದಲ ಗೋಜಿನೊಳಗೆ ಯಾಕಂದರೆ ಆ ಸ್ಥಾನನ ಮರಿತಾ ಇದ್ದೀರ ನೋ. ಈ ನಿಮ್ಮ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ಕರ್ನಾಟಕ ಗೂಂಡಾ ರಾಜ್ಯನೇ ಅದು ಶಾಸಕರುಗಳು. ಅಯ್ಯೋ ಅಯ್ಯೋ, ಯಾವ್ಯಾವ ರೀತಿ ಚೆ ಒಬ್ಬ ರಾಜ್ಯಪಾಲರು, ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದ ಸ್ಟೇಟ್, ಅವ್ರು ಯಾವ ರೀತಿ ನಡೆಸ್ಕೊತಿದ್ರು ಅವ್ರನ್ನ? ಏನು ಭಾಷೆ ಉಪಯೋಗಿಸ್ತಿದ್ರು ಅವ್ರನ್ನ? ಯಾವ ರೀತಿ ಅವಮಾನ ಮಾಡ್ತಾಯಿದ್ರು? ನೋ ನೋ, ನೆವರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಆಲ್ ದಿಸ್. ಅದು ಯಾರು ಕಾಂಗ್ರೆಸ್ ರೀ. ಈ ದೇಶ ಕಟ್ಟಿದವರು ಕಾಂಗ್ರೆಸ್ನವರು. ಬಡವರಿಗೆ ಸೌಲಭ್ಯ ಕೊಟ್ಟಂಥ ಕಾಂಗ್ರೆಸ್ನವ್ರು ಇವತ್ತಿನ ದಿವಸ ಏನು ಮಾಡ್ತಾ ಇದ್ದೀರಿ? ಅವಮಾನ ಇದು. ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ಕಾಂಗ್ರೆಸ್ ಪಾರ್ಟಿ ಲೀಡ್ರ್ಗಳು, ವರ್ಕರ್ಸ್ಗಳು, ಮುಖ್ಯಮಂತ್ರಿ, ಮಂತ್ರಿಗಳು, ನೀವೇನು ಕಾಂಗ್ರೆಸ್ನವರ? ಯಾರು ನೀವು? ನೋ, ಯಾರು ಸಹಿಸಲ್ಲ ಇದು. ಯಾರು ಸಹಿಸಲ್ಲ ಇದು. ನನ್ನ ಇದಕ್ಕೆಲ್ಲ BJP JDS ನೋ ಸಿದ್ದರಾಮಯ್ಯ. ಈ ಎಲ್ಲ ಹಾಲಾಹಲಗಳಿಗೆ ನಿಮ್ಮ ಮುಖಕ್ಕೆ ಮಸಿ ಬಳಿತಾ ಇರೋರು ಯಾರಂದರೆ ಬೇರೆ ಯಾವ ಪಾರ್ಟಿಯವರಲ್ಲ, ನಿಮ್ಮ ಪಾರ್ಟಿ ಮಂತ್ರಿಗಳೇ, ನಿಮ್ಮ ಪಾರ್ಟಿ ಶಾಸಕರೇ. ನಿಮಗೆ ಜಿಂದಾಬಾದ್ ಕೂಗ್ತಾರಲ್ಲ ಅವರು ಬೇರೆ ಯಾರೂ ಅಲ್ಲ. ಮತ್ತು ಏನು ರೀ, ಸಂವಿಧಾನಿಕ ಚೀಫ್ ಅವ್ರ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಿತ್ತು. ಒಂದು ಮಾತು ನಿಮ್ಮ ಹತ್ರ ಬರಲಿಲ್ಲವಲ್ಲ ಇವತ್ತು. ಹೋಲಿ ಬೆಂಗಳೂರು ಮೈಸೂರಿಗೆ ಬಂದು ದೊಡ್ಡ ಸಭೆ ಮಾಡಲಿಲ್ಲ. ಮೂಡಾದ ವಿಚಾರ ನನಗೆ ಬಿಡ್ರಿ, ಬಡವ್ರಿಗೆ ಒಂದು ಸೈಟ್ ಕೊಡಿಸ್ತೀನಿ ನಾನು. ಬಡವ್ರಿಗೆ ಸೈಟ್ ಕೊಡಿಸ್ತೀನಿ ನಾನು. ಈ ಮೂಡ ಹಗರಣಗಳ ನಾನು ಸರಿ ಮಾಡ್ತೀನಿ. ತಗೊಳ್ರಿ, 14 ಸೈಟ್ಸನ್ನು ಸರೆಂಡರ್ ಮಾಡ್ತಾಯಿದ್ದೀನಿ ನಾನು. ಅಲ್ಲೇನಾದರೂ ಉಳಿದಿದ್ದರೆ 3 ಎಕರೆ 16 ಗುಂಟೆಯಲ್ಲಿ ನಾನೇನಾದರೂ ಮಾಡ್ತಿದ್ದೀನಿ. ನಾವು ಹೇಳ್ದೋ ನಿಮಗೆ, ಮೂಡ ಗೇಟ್ ಹತ್ರನೇ ನಿಮಗೆ ರಿಕ್ವೆಸ್ಟ್ ಮಾಡಿದ್ರು, ಸರೆಂಡ್ರ್ ಮಾಡಿಸಿ ಸೈಟ್ನ. ಏನಾದರೂ ಉಳಿದು ಬೆಳೆದಿದ್ರೆ ಅಲ್ಲಿ ಒಂದು ಮೆಂಟಲಿ ರಿಟಾರ್ಡೆಡ್ ಮಕ್ಕಳಿಗೆ ಒಂದು ಶಾಲೆ ಕಟ್ಟಿಸಿ, ಅಲ್ಲಿಗೆ ಒಂದು ಕ್ಯಾನ್ಸರ್ ಆಸ್ಪತ್ರೆ ಏನಾದರೂ ಉಳಿದಿದ್ರೆ. ಯಾಕೆ ಹಂಚಾಗೋಗಿದೆ, ಹಂಚು ಏನಾದರೂ ಉಳಿದಿದ್ರೆ ಇಷ್ಟನ್ನು ನಿಮಗೆ ನಾವು ಅದ್ರ ಎದುರಿಗೇ, ಮೂಡ ಎದುರಿಗೇ ನಿಮ್ಮನ್ನ ಕೂತು ಮಾತಾಡಿ ಹೇಳಿದ್ವಿ. ಪಾಪ ನಾವು ಇಷ್ಟೆಲ್ಲ ಇದೇನಾಗ್ತಾ ಇದೆ ಅಂತಂದರೆ ಯಾರು ನೋಡಿ ಹೆಂಗೆ ದಿಕ್ಕು ತಪ್ಪಿಸ್ತಾರೆ ಅಂದರೆ, ಅಧಿಕಾರಿಗಳು ನಿಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇಷ್ಟೆಲ್ಲ ನಾವು ಹೇಳ್ತಾ ಇದ್ರೆ ನಿಮ್ಮ UD ಮಿನಿಸ್ಟ್ರು ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಹೇಳಿ 62 ಕೋಟಿ ಕೇಳಿ. 62 ಕೋಟಿ ಏನಾಯಿತು? 62 ಕೋಟಿ ಪರಿಹಾರ ಕೇಳಿ ಇನ್ನೂ ಭಾಳ ಸುಲಭ ಆಗಿಬಿಟ್ರಿ. 62 ಕೋಟಿ, 3 ಎಕರೆ 16 ಗುಂಟೆಗೆ 62 ಕೋಟಿ ಪರಿಹಾರ ಕೇಳಿಬಿಟ್ರಲ್ಲ ಸಿದ್ದರಾಮಯ್ಯನವರಿಗೆ. ಇದೇನಾ ನಿಮ್ಮ ಅಡ್ವೈಸರ್ಸು ನಿಮ್ಗೆ ಅಡ್ವೈಸ್ ಮಾಡ್ತಾ ಇರ್ತಕ್ಕಂಥದ್ದು? ಹಾಗಾಗಿ ಯಾವ BJP JDSನವ್ರು ನಿಮಗೆ ಮಸಿ ಬಳಿತಾ ಇಲ್ಲ. ಬಳಿತಾ ಇರೋರೆ ನಿಮ್ಮ ಸುತ್ತ ಇರೋರು. ನಾನು ಮೈ ಪರ್ಸನಲ್ ರಿಕ್ವೆಸ್ಟ್,
ಆ್ಯಂಡ್ ದ ಅರ್ನೆಸ್ಟ್ ರಿಕ್ವೆಸ್ಟ್ ಆಫ್ ಚೀಫ್ ಮಿನಿಸ್ಟರ್ ಮಿಸ್ಟರ್ ಸಿದ್ದರಾಮಯ್ಯ, ಯೋಚನೆ ಮಾಡಿ ಸರಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಿಮ್ಗಾಗಿದೆ, ನನಗೆ ಗೊತ್ತಿದೆ, ನನಗೆ ಗೊತ್ತಿರೋ ಥರ ನೀವು ಭ್ರಷ್ಟರಲ್ಲ ನೀವು. ಬಟ್ ಅದೇನಾಯ್ತಾ ಇದೆಯೋ ನಿಮಗೆ ನನಗೆ ಅರ್ಥ ಆಗ್ತಾ ಇಲ್ಲ ಹಾಂ. ಹಾಗಾಗಿ ಸಿದ್ದರಾಮಯ್ಯನವರೇ, ತಾವು ಮತ್ತೊಮ್ಮೆ ಯೋಚನೆ ಮಾಡಬೇಕು. ಮತ್ತೊಮ್ಮೆ ಯೋಚನೆ ಇದೆ. ಆಯ್ತು, ನಿಮ್ಗೇನೀಗ ರಾಜ್ಯಪಾಲರು ಏನು ಮಾಡಿದ್ರಪ್ಪ, ಆನ್ ದಿ ಪೆಟಿಷನ್ ಆಫ್ ಎ ನಾಗರಿಕರು ಕೊಟ್ಟಂಥ ಒಂದು ಅರ್ಜಿಯ ಮೇಲೆ ನಿಮಗೊಂದು ನೋಟಿಸ್ ಕೊಟ್ಟರು. ಅಷ್ಟೇ ತಾನೆ. ನೋಟಿಸ್ಗೆ ಯಾರು ಉತ್ತರ ಮಾಡಬೇಕಾಗಿತ್ತು? ನೀವು ಉತ್ತರ ಮಾಡಬೇಕಾಗಿತ್ತು. ಗವರ್ನರ್ ಹ್ಯಾಸ್ ಇಶ್ಯೂಡ್ ನೋಟಿಸ್ ಅಗೇನ್ಸ್ಟ್ ಯು, ನಾಟ್ ಅಗೇನ್ಸ್ಟ್ ಯುವರ್ ಗವರ್ನಮೆಂಟ್. ನೀವು ತೊಗೊಂಡೋಗೋದು ಕ್ಯಾಬಿನೆಟಲ್ಲಿ ಇಟ್ರಿ. ನೀವು ಕ್ಯಾಬಿನೆಟಲ್ಲಿ ಧಿಕ್ಕರಿಸಿ ಬರೆದ್ರಿ. ಅದನ್ನೆಲ್ಲ ಏನಾಯಿತು ಅದರಿಂದ? ನಿಮಗೊಂದು ಅವಕಾಶ ಇತ್ತು. ರಾಜ್ಯಪಾಲರು ನಿಮಗೊಂದು ಅವಕಾಶ ಕೊಟ್ಟಿದ್ರು. ಒಂದು ನೋಟಿಸ್ ಕೊಡುವುದರ ಮೂಲಕ ನಿಮ್ಗೊಂದು ಅವಕಾಶ ಕೊಟ್ಟರು. ಏನು ಹೇಳ್ತೀರಾ? ಹೀಗೀಗೆ ಇಂತಿಂಥವರು ದೇ ಹ್ಯಾವ್ ಲೆವೆಲ್ ಚಾರ್ಜಸ್ ಅಗೇನ್ಸ್ಟ್ ದ ಚೀಫ್ ಮಿನಿಸ್ಟರ್. ನಿಮ್ಮ ಮೇಲೆ, ಸಿದ್ದರಾಮಯ್ಯನ ಮೇಲೆ ಮಾಡಿದ್ದಾರೆ. ವಾಟ್ಸ್ ಯುವರ್ ರಿಪ್ಲೈ ಅಂತ ಅಷ್ಟೇ ಕೇಳಿದ್ದವರು. ನಿಮ್ಮನ್ನು ತೆಗಿತೀನಿ ಅಂತ ಹೇಳಿದ್ರು. ಅದರಲ್ಲಿ ನೀವು ಮುಖ್ಯಮಂತ್ರಿ ರಾಜೀನಾಮೆ ಕೊಡಿ ಅಂತ ಕೇಳಿದ್ರು. ಅದನ್ನ ಯಾಕೆ ದೊಡ್ಡದು ಮಾಡ್ಕೊಂಡು ನೀವು? ಮತ್ತು ಎಕ್ಸೆಸಿಬಿಲಿಟಿ ಇತ್ತು ನಿಮಗೆ. ಸೀದಾ ನೀವೇ ಹೋಗಿ ಗವರ್ನರ್ ಹತ್ರ ವಿತ್ ಆಲ್ ಫ್ರೆಂಡ್ಶಿಪ್ ಪರ್ಸನಲ್ ಆಗಿ ಅವ್ರು ಕೊಟ್ಟಂಥ ನೋಟಿಸ್ಗೆ ಉತ್ತರ ಲಿಖಿತ ಕೂಟ ಮಾರ್ಕೊಂಡು ಹೋಗಿ ತಗೊಳ್ಳಿ ಅಂತ ಅಲ್ಲಿ ಎದುರಿಗೆ ಕೊಟ್ಬಿಟ್ಟಿದ್ರೆ ಏನಾಗ್ತಿತ್ತು ನಿಮಗೆ? ಭಾಳ ಸೋಬರಾಗಿ ನಡ್ಕೊಳ್ಳೋದಾಗ್ತಿತ್ತು. ಅದೆಲ್ಲ ಹಾಳು ಮಾಡ್ಕೊಂಬಿಟ್ರಿ ಸಿದ್ದರಾಮಯ್ಯ ನೀವು. ಯಾಕೆ ನಮಗೆ ನೋವಿದೆ ರೀ, ನಮಗೆ ನೋವಿದೆ. ಈಗ ಎಲ್ಲಿಂದ ಸಿದ್ದರಾಮಯ್ಯನಿಂದ ಹುಂಡಿಯಿಂದ ಚಿಮ್ಮಿದವರು ನೀವು ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ, ಅದು 2ನೇ ಸಾರಿ. ನಮ್ಗೆ ಆ ನೋವಿದೆ, ಏನಪ್ಪ ಹಿಂಗಾಗೋಯ್ತಲ್ಲ. ಹಾಂ, ಹಾಗಾಗಿ ಇವೆಲ್ಲ ಅಹಂಕಾರ, ದುರಂಕಾರ ಎಲ್ಲ ಬಿಡ್ರಿ ನೀವು. ಮಹಾಭಾರತ ದುರ್ಯೋಧನ ಹಾಳಾಗಿದ್ದಾಗೆ ತನ್ನ ದುರಂಕಾರದಿಂದ ಹಾಳಾಗೋದು ಅವನು. ಹಾಗೆ ನೀವು ಹಾಳಾಗೋದನ್ನು ನಾವು ಯಾರೂ ಸಹಿಸೋಕ್ಕೆ ತಯಾರಿಲ್ಲ. ನಾವು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ, ಸರಿ ಮಾಡ್ಕೊಳ್ಳಿ. ಮತ್ತು ನಾನು ಇವತ್ತೇನೆಲ್ಲ ಆಗ್ತಾಯಿದೆ, ನಾನು ಒಂದು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಕಾನ್ಸ್ಟಿಟ್ಯೂಷನಲ್ ಹೆಡ್ಸ್ಗೆ. ಹಾಂ, ಇದೆಲ್ಲದಕ್ಕೂ ಹೊರಬರಬೇಕು ಅಂತಂದರೆ ಇವತ್ತು ಸರ್ಕಾರ ಮತ್ತು ಶಾಸಕಾಂಗವನ್ನು ಸಸ್ಪೆಂಡೆಡ್ ಅನಿಮೇಷನ್ ಇಟ್ಟಿರಲಿಲ್ವೇ ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಸಸ್ಪೆಂಡೆಡ್ ಅನಿಮೇಷನ್ ಇಟ್ಟು ಆಮೇಲೆ ತಿಳಿಯಾದ ಮೇಲೆ ಎಲೆಕ್ಷನ್ ಮಾಡಿ ಚೀಫ್ ಮಿನಿಸ್ಟ್ರಿಗೆ ಬಂಗಾರಪ್ಪನವ್ರು ಆಗಲಿಲ್ವೇ ಅವಾಗ? ಸಸ್ಪೆಂಡೆಡ್ ಅನಿಮೇಷನ್ ಮಾಡಿ. ಐ ರಿಕ್ವೆಸ್ಟ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ಸ್. ಪರಿಸ್ಥಿತಿ ಹೇಗಿದೆ ಈಗ? ಚೆನ್ನಾಗಿದೆಯಾ? ಅದೇ ನಿಮ್ಮಂಥ ದೊಡ್ಡ ಸೀನಿಯರ್ ಈ ಥರ ಏನಾಗಿದೆ ಅಂತ ಅಂದ್ಬಿಟ್ರೆ ಏನಾಗಿದೆ? 3 ಕಾಸು ಹರಾಜಾಗ್ತಿದ್ದಾರೆ ಸಿದ್ದರಾಮಯ್ಯ.